ಗ್ರೀನ್ ಕಾರ್ಡ್ಗೂ ತಪ್ಪಿಲ್ಲ ನಿಯಮ ಬದಲಾವಣೆ. ಇಲ್ಲಿದೆ 9 ಪ್ರಮುಖ ಬದಲಾವಣೆಗಳ ಲಿಸ್ಟ್. ಅಮೆರಿಕದಲ್ಲಿ H1B ವೀಸಾದಲ್ಲಿರೋರು ಆದಷ್ಟು ಬೇಗ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ತುದಿಗಾಲಲ್ಲಿ ಇರ್ತಾರೆ. ಒಂದು ವೇಳೆ ಕೆಲಸದಲ್ಲಿ ಆ ಕಡೆ ಈ ಕಡೆ ಆದ್ರೂ ಗ್ರೀನ್ ಕಾರ್ಡ್ಗೆ ಅರ್ಜಿ ಹಾಕಿದವ್ರಿಗೆ ಅಮೆರಿಕದಲ್ಲೇ ಉಳಿಯೋಕೆ ಅವಕಾಶ ಇರುತ್ತೆ. ಒಂದಷ್ಟು ವರ್ಷಗಳು ಕಾದ್ಮೇಲೆ ಗ್ರೀನ್ ಕಾರ್ಡ್ ಸಿಕ್ಕೇ ಬಿಡ್ತು ಅಂದ್ರೆ ಜಾಸ್ತಿ ಏನು ಯೋಚನೆ ಮಾಡದೆ ಅಲ್ಲೇ ಸೆಟ್ಲ್ ಆಗೋಕೆ ಪ್ರಯತ್ನ ಮುಂದುವರಿಸಬಹುದು. ಆದರೆ ಕಳೆದ ವರ್ಷ ನಿಯಮಗಳಲ್ಲಿ ಆಗಿರೋ ಬದಲಾವಣೆಗಳು ಬಹಳಷ್ಟು ಜನರಲ್ಲಿ ಭಯ ಮತ್ತು ಗೊಂದಲವನ್ನ ಬಿತ್ತಿವೆ. ಗ್ರೀನ್ ಕಾರ್ಡ್ ಹೊಂದಿರೋರು ಅಮೆರಿಕದಲ್ಲಿ ಕಾನೂನುಬದ್ಧ ಕಾಯಂ ನಿವಾಸಿಗಳಾಗಿದ್ರೂ ಇತ್ತೀಚಿನ ಬೆಳವಣಿಗೆಗಳು ಅವರನ್ನ ಚಿಂತೆಗೆ ದೂಡ್ತಾ ಇವೆ. ಟ್ರಂಪ್ ಆಡಳಿತ ವಲಸಿಗರ ಮೇಲೆ ಕೈಗೊಂಡಿರೋ ಕಠಿಣ ಕ್ರಮಗಳು ಗ್ರೀನ್ ಕಾರ್ಡ್ ಹೊಂದಿರೋರನ್ನು ಬಿಟ್ಟಿಲ್ಲ. ರೆಸಿಡೆನ್ಸಿ ನಿರ್ಬಂಧಗಳು, ವಿವಾಹ ದೃಢೀಕರಣ ಕಠಿಣ ನಿಯಮಗಳು ಹಾಗೂ ಪೌರತ್ವ ಪಡೆಯುವ ಪ್ರಕ್ರಿಯೆಯಲ್ಲಿನ ಬದಲಾವಣೆಗಳು ಪರಿಸ್ಥಿತಿಯನ್ನ ಮತ್ತಷ್ಟು ಕಾಂಪ್ಲಿಕೇಟ್ ಮಾಡ್ತಾ ಇವೆ. ಇಲ್ಲಿವರೆಗೂ ಆಗಿರೋ ಬದಲಾವಣೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಗ್ರೀನ್ ಕಾರ್ಡ್ಗಾಗಿ ಮದುವೆ ರೂಲ್ಸ್ ಟೈಟ್. ದೇಶ ಬಿಟ್ಟು ಜಾಸ್ತಿ ದಿನ ಇರಂಗಿಲ್ಲ. ಮೊದಲನೆಯದು ಪೌರತ್ವ ರದ್ದತಿ ರೀತಿಯ ಕಠಿಣ ಕ್ರಮಗಳನ್ನ ಕೈಗೊಳ್ತಿರೋದು. ಈಗಾಗಲೇ ಅಮೆರಿಕದ ಪೌರತ್ವ ಪಡೆದವರ ಪೌರತ್ವವನ್ನು ರದ್ದುಗೊಳಿಸೋಕೆ ಟ್ರಂಪ್ ಆಡಳಿತ ತನ್ನ ಪ್ರಯತ್ನಗಳನ್ನು ತೀವ್ರಗೊಳಿಸಿದೆ. ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಸಂಸ್ಥೆ ಪ್ರತಿ ತಿಂಗಳು ಸುಮಾರು 100ರಿಂದ 200 ಪೌರತ್ವ ರದ್ದತಿ ಪ್ರಕರಣಗಳನ್ನು ತನಿಖೆಗೆ ಒಪ್ಪಿಸೋಕೆ ಸೂಚಿಸಲಾಗಿದೆ. 2017ರಿಂದ ಇಲ್ಲಿವರೆಗೂ ಕೇವಲ 120 ಪ್ರಕರಣಗಳು ದಾಖಲಾಗಿದ್ವು. ಆದರೆ ಈಗ ಈ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಅಂದರೆ ನೀವು ಪೌರತ್ವ ಪಡೆಯುವಾಗ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ಅಥವಾ ವಂಚನೆ ಮಾಡಿದರೆ ಯಾವಾಗ ಬೇಕಾದರೂ ಪೌರತ್ವಕ್ಕೆ ಕೂತು ಬರಬಹುದು. ಗ್ರೀನ್ ಕಾರ್ಡ್ ಹೊಂದಿರೋರು ಅಮೆರಿಕದಿಂದ ಹೊರಗೆ ಪ್ರಯಾಣಿಸುವಾಗ ಎಚ್ಚರದಿಂದ ಇರಬೇಕು. ನೀವು ಅಮೆರಿಕದಿಂದ ಹೊರಗೆ ಸತತವಾಗಿ 12 ತಿಂಗಳಿಗಿಂತ ಹೆಚ್ಚು ಸಮಯ ಉಳಿದುಕೊಂಡ್ರೆ ಮತ್ತೆ ಯುಎಸ್ಗೆ ನಿಮಗೆ ಪ್ರವೇಶ ಸಿಗದೆ ಹೋಗಬಹುದು. ನೀವು ಬೇರೆ ದೇಶಗಳಲ್ಲಿ ನೆಲೆಸೋಕೆ ಹೋಗಿದ್ದೀರಿ ಅಥವಾ ಅಮೆರಿಕದ ವಾಸ್ತವ್ಯವನ್ನು ಬಿಟ್ಟಿದ್ದೀರಿ ಅಂತ ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸಬಹುದು. ಹಾಗಾಗಿ ನೀವು 1 ವರ್ಷಕ್ಕಿಂತ ಹೆಚ್ಚು ಕಾಲ ಅಮೆರಿಕದ ಹೊರಗೆ ಇರಬೇಕಾದ ಸಂದರ್ಭ ಬಂದರೆ ಮೊದಲೇ ರೀ ಎಂಟ್ರಿ ಪರ್ಮಿಟ್ ಪಡೆದುಕೊಂಡಿರಿ. ಫಾರ್ಮ್ I-31 ಅನ್ನು ಭರ್ತಿ ಮಾಡೋ ಮೂಲಕ ಇದನ್ನ ಪಡಿಬಹುದು. ಈ ಪರ್ಮಿಟ್ 2 ವರ್ಷಗಳವರೆಗೆ ಮಾನ್ಯತೆ ಹೊಂದಿರುತ್ತೆ. ಮೂರನೇ ಬದಲಾವಣೆ ಮದುವೆ ಸಂಬಂಧಗಳಿಗೆ ಸಂಬಂಧಿಸಿದ್ದು. ಅಮೆರಿಕದಲ್ಲಿ ಹೊಸದಾಗಿ ಗ್ರೀನ್ ಕಾರ್ಡ್ ಪಡೆಯುವವರಲ್ಲಿ 40% ಮಂದಿ ಕುಟುಂಬದ ಆಧಾರದ ಮೇಲೆ ಬರ್ತಾರೆ. ಈಗ USCIS ಮದುವೆಯ ಮೂಲಕ ಗ್ರೀನ್ ಕಾರ್ಡ್ ಪಡೆಯೋರ ಮೇಲೆ ತೀವ್ರ ನಿಗಾ ಇಟ್ಟಿದೆ. ಕೇವಲ ಗ್ರೀನ್ ಕಾರ್ಡ್ ಪಡೆಯೋದಕ್ಕೋಸ್ಕರ ಮದುವೆ ಮಾಡ್ಕೊಂಡಿದ್ದಲ್ಲ ಅನ್ನೋದನ್ನ ಸಾಬೀತುಪಡಿಸಲು ಕಠಿಣವಾದ ಇಂಟರ್ವ್ಯೂಗಳನ್ನ ಎದುರಿಸಬೇಕಾಗುತ್ತೆ. ಅಮೆರಿಕದ ಒಳಗಿರೋರು ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿರುವ ಸಂಗಾತಿಯನ್ನ ತೀವ್ರವಾಗಿ ಪ್ರಶ್ನಿಸಲಾಗುತ್ತೆ. ದಾಖಲೆಗಳು ಸ್ವಲ್ಪ ತಪ್ಪಾದ್ರೂ ಗ್ರೀನ್ ಕಾರ್ಡ್ ರಿಜೆಕ್ಟ್ ಆಗಬಹುದು. ಗ್ರೀನ್ ಕಾರ್ಡ್ ನವೀಕರಣಕ್ಕೆ ಹೊಸ ಫಾರ್ಮ್. ಪೌರತ್ವ ಪಡೆಯೋ ಪರೀಕ್ಷೆ ಕಠಿಣ. ಗ್ರೀನ್ ಕಾರ್ಡ್ ಪ್ರಕ್ರಿಯೆಯಲ್ಲಿ ಆಗಿರುವ 4ನೆಯ ಬದಲಾವಣೆ ವಿಚಿತ್ರ ಅನಿಸುತ್ತೆ, ಆದರೆ ಪ್ರಮುಖವಾದ ಬದಲಾವಣೆ ಆಗಿದೆ. ನೀವು ಗ್ರೀನ್ ಕಾರ್ಡ್ನಿಂದ ಅಮೆರಿಕದ ಸಿಟಿಸನ್ ಆಗೋಕೆ ಅರ್ಜಿ ಸಲ್ಲಿಸಿದಾಗ ಅಧಿಕಾರಿಗಳು ನಿಮ್ಮ ಅಕ್ಕಪಕ್ಕದ ಮನೆಯವರನ್ನ ನಿಮ್ಮ ಬಗ್ಗೆ ವಿಚಾರಿಸೋಕೆ ಶುರು ಮಾಡ್ತಾರೆ. ಇದನ್ನು ನೈಬರ್ಹುಡ್ ಇನ್ವೆಸ್ಟಿಗೇಷನ್ ಅಂತ ಕರೆಯಲಾಗುತ್ತೆ. ನಿಮ್ಮ ನೆರೆಹೊರೆಯವರು, ಉದ್ಯೋಗದಾತರು ಅಥವಾ ಸಹೋದ್ಯೋಗಿಗಳಿಂದ ನಿಮ್ಮ ನಡವಳಿಕೆಯ ಬಗ್ಗೆ ಫೀಡ್ಬ್ಯಾಕ್ ಕೇಳಬಹುದು. ಹಿಂದೆ ಕೇವಲ ಕ್ರಿಮಿನಲ್ ಹಿನ್ನೆಲೆಯ ಪರಿಶೀಲನೆ ಮತ್ತು ಬಯೋಮೆಟ್ರಿಕ್ ತಪಾಸಣೆ ಮಾತ್ರ ಇರ್ತಾಯಿತ್ತು. ಆದರೆ ಈಗ ಒಳ್ಳೆ ಗುಣಗಳನ್ನ ಹೊಂದಿದ್ದಾರಾ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ತನಿಖೆ ನಡೆಸಲಾಗುತ್ತೆ. ಇನ್ನು ಪೌರತ್ವ ಪಡೆಯೋಕೆ ಅರ್ಜಿದಾರರು ಪರೀಕ್ಷೆಯನ್ನ ಎದುರಿಸಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈಗ ಆ ಟೆಸ್ಟ್ಗಳು ಅಷ್ಟು ಸುಲಭವಾಗಿಲ್ಲ. 2025ರ ಅಕ್ಟೋಬರ್ 20ರಿಂದಲೇ ಹೊಸ ಸಿವಿಕ್ಸ್ ಟೆಸ್ಟ್ ಅನ್ನ ಪರಿಚಯಿಸಲಾಗಿದೆ. ಆ ಪರೀಕ್ಷೆಯಲ್ಲಿ ಅಮೆರಿಕದ ಇತಿಹಾಸ ಮತ್ತು ರಾಜಕೀಯದ ಬಗ್ಗೆ ಆಳವಾದ ಜ್ಞಾನ ಇರಬೇಕಾಗುತ್ತೆ. ಒಟ್ಟು 128 ಪ್ರಶ್ನೆಗಳ ಪಟ್ಟಿಯಿಂದ 20 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಇದರಲ್ಲಿ ಕನಿಷ್ಠ 12 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟರೆ ಮಾತ್ರ ನೀವು ಪಾಸ್. ಅರ್ಹತೆಯ ಮಾನದಂಡವನ್ನ ಹೆಚ್ಚಿಸೋ ಉದ್ದೇಶದಿಂದ ಈ ಬದಲಾವಣೆ ಮಾಡಲಾಗಿದೆ. ಹಾಗೆ ಸಲ್ಲಿಸೋ ಫೋಟೋಗಳ ಬಗ್ಗೆ ಹೊಸ ನಿಯಮ ಬಂದಿದೆ. ನೀವು ಯಾವುದೇ ಇಮಿಗ್ರೇಷನ್ ಫಾರ್ಮ್ ಸಲ್ಲಿಸುವಾಗ ಕೊಡೋ ಫೋಟೋಗಳು 3 ವರ್ಷಕ್ಕಿಂತ ಹಳೆಯದಾಗಿರಬಾರ್ದು. ಅಷ್ಟೇ ಅಲ್ಲ, ನೀವು ಸ್ವತಃ ತೆಗೆದ ಸೆಲ್ಫಿ ಅಥವಾ ಫೋಟೋಗಳನ್ನ ಸ್ವೀಕರಿಸೋದಿಲ್ಲ. ಇವುಗಳನ್ನ ಕಡ್ಡಾಯವಾಗಿ ಅಧಿಕೃತ USCIS ಕೇಂದ್ರಗಳಲ್ಲಿ ಅಥವಾ ಅಧಿಕೃತ ಸಂಸ್ಥೆಗಳಲ್ಲಿ ಮಾತ್ರ ತೆಗೆಸಬೇಕಾಗತ್ತೆ. ನೀವು ಪ್ರತಿ ಬಾರಿ ಹೊಸ
ಫಾರ್ಮ್ ಸಲ್ಲಿಸುವಾಗ ಈ ನಿಯಮವನ್ನು ಪಾಲಿಸಲೇಬೇಕು. ಇನ್ನು ಕಳೆದ ವರ್ಷ ಮೇ 29ರಿಂದ ಗ್ರೀನ್ ಕಾರ್ಡ್ ಹೊಂದಿರೋರು ತಮ್ಮ ಕಾರ್ಡ್ ಬದಲಾಯಿಸೋಕೆ ಅಥವಾ ರಿನ್ಯೂವಲ್ಗೆ ಹೊಸ ಫಾರ್ಮ್ I-90 ಬಳಸಬೇಕು. ಈ ಫಾರ್ಮ್ನಲ್ಲಿ ಹೊಸ ಅವಶ್ಯಕತೆಗಳನ್ನ ಸೇರಿಸಲಾಗಿದ್ದು ಅರ್ಜಿದಾರರು ಇವುಗಳನ್ನ ಪೂರೈಸೋದು ಕಡ್ಡಾಯವಾಗಿದೆ. ಮತ್ತೊಂದು ಪ್ರಮುಖ ಬದಲಾವಣೆ ಟ್ಯಾಕ್ಸ್ಗೆ ಸಂಬಂಧಪಟ್ಟಿದ್ದು. ಅಮೆರಿಕದಿಂದ ಭಾರತಕ್ಕೆ ಹಣ ಕಳಿಸ್ತಿದ್ರೆ ಹೊಸ ವರ್ಷದಿಂದ 1% ರೆಮಿಟೆನ್ಸ್ ಟ್ಯಾಕ್ಸ್ ಅನ್ವಯವಾಗ್ತಿದೆ. ಆದರೆ ಇಲ್ಲಿ ಒಂದು ಸಮಾಧಾನಕರ ವಿಷಯ ಇದೆ. ನೀವು ಬ್ಯಾಂಕ್ ಖಾತೆಯಿಂದ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ಹಣ ಕಳಿಸಿದ್ರೆ ಈ ತೆರಿಗೆ ಇರೋದಿಲ್ಲ. ನಗದು, ಮನಿ ಆರ್ಡರ್ ಅಥವಾ ಕ್ಯಾಶ್ ಚೆಕ್ ಮೂಲಕ ಹಣ ಕಳಿಸ್ತಿದ್ರೆ ಮಾತ್ರ ಈ 1% ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ. ಕೊನೆಯದಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಹೊಸ ನಿಯಮ ಇದೆ. ನೀವು ಅಮೆರಿಕದಲ್ಲಿದ್ದು ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ಅದರೊಂದಿಗೆ ವೈದ್ಯಕೀಯ ವರದಿಯನ್ನು ಸಲ್ಲಿಸಬೇಕು. ಒಂದು ವೇಳೆ ನಿಮ್ಮ ಅರ್ಜಿ ತಿರಸ್ಕೃತವಾಗಿ ಅಥವಾ ನೀವೇ ವಾಪಸ್ ಪಡೆದು ಭವಿಷ್ಯದಲ್ಲಿ ಮತ್ತೆ ಅರ್ಜಿ ಸಲ್ಲಿಸಿದ್ರೆ ಹಳೆಯ ವೈದ್ಯಕೀಯ ವರದಿ ನಡೆಯೋದಿಲ್ಲ. ನೀವು ಮತ್ತೊಮ್ಮೆ ಸಿವಿಲ್ ಸರ್ಜನ್ ಅವರಿಂದ ಹೊಸ ವೈದ್ಯಕೀಯ ತಪಾಸಣೆ ಮಾಡಿಸಿ ಹೊಸ ಫಾರ್ಮ್ ಸಲ್ಲಿಸಬೇಕಾಗತ್ತೆ. ಅಮೆರಿಕದಲ್ಲಿ ವಲಸೆ ನಿಯಮಗಳು ದಿನದಿಂದ ದಿನಕ್ಕೆ ಕಠಿಣ ಆಗ್ತಾ ಇವೆ. ಮುಂದೆ ಕಾನೂನುಬದ್ಧ ವಾಸ್ತವ್ಯವನ್ನು ರಕ್ಷಿಸಿಕೊಳ್ಳೋಕೆ ಈ ಎಲ್ಲ ಬದಲಾವಣೆಗಳ ಬಗ್ಗೆ ನಿಗಾ ಇರಲೇಬೇಕಾಗಿದೆ.